ನಾವು ಇತ್ತೀಚೆಗೆ ಸುವರ್ಣಸೌಧ ಮುಂದ್ಗಡೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಮತ್ತು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅದರ ಜೊತೆಗೆ ಇನ್ನಿತರ ಎಲ್ಲ ಸಂಘಟನೆಗಳ ಪರವಾಗಿ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದೀವಿ. ನಮ್ಮ ಮೂಲ ಉದ್ದೇಶ ಬೆಳಗಾವಿ ಸುವರ್ಣಸೌಧ ಆಡಳಿತಾತ್ಮಕ ಶಕ್ತಿ ಕೇಂದ್ರ ಆಗಬೇಕು. ಯಾಕಂದ್ರೆ ನಾವೆಲ್ಲ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀವಿ, ಆದ್ರೆ ಎಲ್ಲಿವರೆಗೆ ಅಧಿಕಾರ ವಿಕೇಂದ್ರೀಕರಣ ಆಗೋದಿಲ್ಲ, ಉತ್ತರ ಕರ್ನಾಟಕಕ್ಕನ ಅಧಿಕಾರದ ಶಕ್ತಿ ಕೇಂದ್ರ ಹರಿದು ಬರೋದಿಲ್ಲ, ಅಲ್ಲಿಯವರೆಗೆ ಬಹುಶಃ ನಾವು ಇಲ್ಲಿ ಏನೇ ಚರ್ಚೆ ಮಾಡಿದ್ರು ಸಹಿತ, ಏನೇ ಅಹವಾಲು ಇಟ್ಟರು ಸಹಿತ ಮತ್ತ ಅದರ ನಿರ್ಧಾರ ದೂರದ ಬೆಂಗಳೂರೊಳಗೆ ಆಗ್ಬೇಕಾಗತ್ತಿ. ಅದು ಒಂದ್ ರೀತಿ ನಮಗೆ ಮರುಗಾಡಿನ ಮರೀಚಿಕೆ ಆಗಿಬಿಟ್ಟೈತಿ. ಅದೇ ಕಾರಣದಿಂದ ಈ ಸುವರ್ಣಸೌಧ ಆಡಳಿತಾತ್ಮಕ ಶಕ್ತಿ ಕೇಂದ್ರ ಆಗಬೇಕು, ಇಲ್ಲಿ ಅಧಿವೇಶನ ನಡಿಬೇಕು, ಸೆಕ್ರೆಟರಿಯೇಟ್ ಮಟ್ಟದ ಕಾರ್ಯಾಲಯಗಳು ಇಲ್ಲಿಂದ ಪ್ರಾರಂಭ ಆಗ್ಬೇಕು, ಬೆಳಗಾವಿ ಎರಡನೇ ರಾಜಧಾನಿ ಆಗ್ಬೇಕು. ಇವು ಆದಾಗ ಮಾತ್ರ ನಿಜವಾದ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಮತ್ತೆ ಅದಕ್ಕೆ ಪೂರಕವಾದಂತ ಚಾಲನೆ ದೊರೆತೈತಿ. ಇಲ್ಲಾಂದ್ರೆ ಬಹುಶಃ ಹೆಸರಿಗೆ ಮಾತ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಕೈತಿ, ವಾಸ್ತವೊಳಗ ಕಾರ್ಯರೂಪಕ್ಕೆ ಬರೋದು ಬಹಳ ಕಠಿಣ ಐತಿ. ಯಾಕಂದ್ರ ಬೆಳಗಾವಿನ ಸುವರ್ಣಸೌಧ ಆಡಳಿತಾತ್ಮಕ ಶಕ್ತಿ ಕೇಂದ್ರ ನಮ್ಮ ಬೇಕು ಬೇಡಿಕೆಗಳಿಗೆ ಸ್ಪಂದನೆ ಇಲ್ಲಿಂದ ಸಿಗ್ತೈತಿ. ನಮಗ ದೂರದ ಬೆಂಗಳೂರಿಗೆ ಹೋಗೋ ಬದ್ಲಿ ನಮ್ಮಲ್ಲೇನೆ ನಾವು ಕೂತು ಆಡಳಿತದ ಸೌಲಭ್ಯ ಪಡೆಯುವಂತ ಸನ್ನಿವೇಶ ಬರ್ತೈತಿ ಅನ್ನುವಂತ ಭಾವನೆಯಿಂದ ನಮ್ಮ ಹೋರಾಟ ಐತಿ. ಅದ್ರ ದುರ್ದೈವ ಇವತ್ತು ನಾವು ಯಾವಾಗ ಉತ್ತರ ಕರ್ನಾಟಕ ಪರವಾಗಿ ಕೂಗು ಹಾಕ್ತಿವಿ, ಬೆಳಗಾವಿಯ ಸುವರ್ಣಸೌಧ ಆಡಳಿತಾತ್ಮಕ ಶಕ್ತಿ ಕೇಂದ್ರ ಆಗ್ಬೇಕಂತ ಹೋರಾಟ ಮಾಡ್ತೀವಿ, ಬೆಳಗಾವಿ ಎರಡನೇ ರಾಜಧಾನಿ ಆಗ್ಬೇಕಂತ ಹೋರಾಟ ಮಾಡ್ತೀವಿ, ಬಹಳ ದೊಡ್ಡ ಜಿಲ್ಲೆ ಇರುವಂತ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಿ ಹೊಸ ತಾಲೂಕು ಹೊಸ ಜಿಲ್ಲೆಗಳ ರಚನೆ ಆಗ್ಬೇಕಂತ ಹೇಳಿ ಕೋರಿಕೆ ಇಡ್ತೀವಿ. ಅವಾಗ ಕೆಲವೊಂದು ಅಪಸ್ವರದ ಮಾತುಗಳು ಬರ್ತಾವ. ಬಹುಶಃ ಇತ್ತೀಚೆಗೆನೆ ಸನ್ಮಾನ್ಯ ಶ್ರೀ ರಾಜೀವ್ ಕಾಗೆ ಅವರು ಅಥವಾ ನಾವು ಹೋರಾಟ ಮಾಡುವಂತ ಸಂದರ್ಭದೊಳಗೆ ಒಂದು ಮಾತನ್ನು ಹೇಳಿದೀವಿ, ಉತ್ತರ ಕರ್ನಾಟಕ ಭಾಗದ ಪ್ರಾಮಾಣಿಕ ಅಭಿವೃದ್ಧಿ ಆಗ್ಲಿ, ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂತ ಚಾಲನೆ ಸಿಗ್ಲಿ, ಅದ್ರ ಜೊತೆಗೇನೆ ಇವತ್ತು ಅದಕ್ಕೆ ಪೂರಕವಾಗಿ ಏನು ಬೆಳಗಾವಿ ಆಡಳಿತ ಇವತ್ತು ಸುವರ್ಣಸೌಧ ಐತಿ ಅದು ಆಡಳಿತ ಶಕ್ತಿ ಕೇಂದ್ರ ಆಗ್ಬೇಕು, ಸೆಕ್ರೆಟರಿಯೇಟ್ ಬರಬೇಕು, ಮತ್ತೆ ಬೆಳಗಾವಿ ಎರಡನೇ ರಾಜಧಾನಿ ಆಗ್ಬೇಕು ರಾಜ್ಯದ. ಈ ಮೂರು ಪ್ರಮುಖ ಬೇಡಿಕೆ ಇಟ್ಟಿದೀವಿ. ಈ ಪ್ರಮುಖ ಬೇಡಿಕೆಗಳನ್ನ ನಾವು ಯಾವಾಗ ಒತ್ತಾಯ ಮಾಡಿ ಸರ್ಕಾರದ ಮೇಲೆ ಒತ್ತಡ ಹೇರ್ತೀವಿ, ಗಮನ ಸೆಳೆಯುವಂತ ಪ್ರಯತ್ನ ಮಾಡ್ತೀವಿ, ಅವಾಗ ಕೆಲವೊಂದು ಕೂಗುಗಳು ಬರ್ತಾವ. ನಮ್ಮ ಬೇಡಿಕೆ ಸಹಜ. ಯಾರಾಗ್ಲಿ ಇವತ್ತೊಂದು ಮನ್ಯಾಗ ಒಂದು ಏಕತ್ರ ಕುಟುಂಬ ಇದ್ದಾಗ, ಎಲ್ಲರೂ ಸಹಿತ ಅಲ್ಲಿ ಇದ್ದಾಗ ಒಬ್ರು ಯಾರಾದ್ರೂ ಸಹೋದರರಿಗೆ ಅಂತಮ್ರಿಗೆ ಸರಿಯಾಗಿ ಆ ಕುಟುಂಬದ ಮುಖ್ಯಸ್ಥರಿಂದ ಅಥವಾ ಕುಟುಂಬ ವ್ಯವಸ್ಥೆಯಿಂದ ಸರಿಯಾದಂತ ಒಂದು ಸ್ಪಂದನೆ ಸಿಗ್ಲಿಲ್ಲ ಅಂದ್ರೆ, ಅವರ ಬೇಡಿಕೆಗಳಿಗೆ ಸ್ಪಂದನೆ ಸಿಗ್ಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ನಾನು ಬೇರೆ ಹೋಗ್ತೀನಿ, ನಾ ಇದೇ ಕುಟುಂಬದ ಸದಸ್ಯ ಇರ್ತೇನೆ, ಆದ್ರೆ ನನ್ನ ಜೀವನವನ್ನ ನಾ ಪ್ರತ್ಯೇಕ ಮಾಡ್ತೀನಿ ಅನ್ನುವಂತ ವ್ಯವಸ್ಥೆ ಏನು ಸಹಜ ಐತಿ. ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯ 7 ಕೋಟಿ ಜನಸಂಖ್ಯೆ ಆಗೈತಿ, ಬಹಳ ದೊಡ್ಡ ಪ್ರಮಾಣದ ವಿಸ್ತಾರವಾದಂತ ಪ್ರದೇಶ ಐತಿ. ಇಲ್ಲಿ ಸರಳವಾದಂತ ಆಡಳಿತ ಸೌಲಭ್ಯ ಪಡೆಯುವುದು ಕಠಿಣ ಐತಿ. ಅದಕ್ಕೆ 2 ಭಾಗ ಮಾಡಿಕೆಸಿಂದ ಪ್ರತ್ಯೇಕ ನೀವು ರಾಜ್ಯಗಳು ಮಾಡಿದ್ರು ಸಹಿತ ತಪ್ಪಿಲ್ಲ ಅನ್ನುವಂತ ಭಾವನೆ ಒಂದು ಮೊದಲಿಂದ ಐತವ. ಅಂತ ಸಂದರ್ಭದೊಳಗ ನಮ್ಮ ಕೂಗು ಸಹಿತ ನಾವು ಮೂಲತಃ ಪ್ರತ್ಯೇಕ ರಾಜ್ಯತೆ ಬೇಡಿಕೆ ಯಾವಾಗೂ ಇಟ್ಟಿಲ್ಲ. ನಮ್ಮ ಬೇಡಿಕೆ ಏನೈತಿ, ನೀವು ಪ್ರಾಮಾಣಿಕವಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡ್ರಿ, ಅದಕ್ಕೆ ಪೂರಕವಾದಂತ ಪ್ರಮುಖ ಬೇಡಿಕೆ ಐತಿ ಬೆಳಗಾವಿ ಸುವರ್ಣಸೌಧ ಶಕ್ತಿ ಕೇಂದ್ರ ಆಡಳಿತಾತ್ಮಕ ಶಕ್ತಿ ಕೇಂದ್ರ ಆಗ್ಬೇಕು, ಬೆಳಗಾವಿ ಎರಡನೇ ರಾಜಧಾನಿ ಆಗ್ಬೇಕು ಅಂತ ಒಂದು ಹೋರಾಟ ಐತಿ. ಅದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದನೆ ಸಿಗ್ಲಿಲ್ಲ ಅಂದ್ರೆ, ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂತ ಪರಿಪೂರ್ಣ ಚಾಲನೆ ಸಿಗ್ಲಿಲ್ಲ ಅಂದ್ರೆ, ಬರೇ ಚಾಲನೆ ಅಲ್ಲ ಪರಿಪೂರ್ಣ ಚಾಲನೆ ಸಿಗ್ಬೇಕು. ಪರಿಪೂರ್ಣ ಚಾಲನೆ ಯಾವಾಗ ಆಗೈತೆ ಅಂದ್ರೆ ಅದಕ್ಕೆ ಪೂರಕವಾದಂತ ಆರ್ಥಿಕ ಅನುದಾನ ಮತ್ತು ಮಂಜೂರಾತಿಯೊಂದಿಗೆ ಆದಾಗ ಮಾತ್ರ ಅದಕ್ಕೆ ಪರಿಪೂರ್ಣ ಚಾಲನೆ. ಇಲ್ಲ ಅಂದ್ರೆ ಹಂಗಾಗಿ ಚಾಲನೆ ಆದಾಗ ಆಗಿಬಿಡ್ತೈತೆ ಅದು. ಅದಕ್ಕೆ ಆ ರೀತಿಯ ನಾವು ಕೋರಿಕೆ ಇಟ್ಟಾಗ ಈ ನಾವು ಸಹಜ ಅಂತೀವಿ. ಒಂದ್ ವೇಳೆ ನಿಮಗೆ ಅದು ಮಾಡಕ್ ಆಗ್ಲಿಲ್ಲ ಅಂದ್ರೆ, ನಮ್ಮ ಬೇಡಿಕೆ ಬೇಡಿಕೆಗೆ ನಿಮ್ಮಿಂದ ಸ್ಪಂದನೆ ಸಿಗ್ಲಿಲ್ಲ ಅಂದ್ರೆ ನಾವು ಅನಿವಾರ್ಯವಾಗಿ ಪ್ರತ್ಯೇಕ ರಾಜ್ಯ ಕೇಳ್ಬೇಕಾಗತ್ತಿ. ಅಂತ ಸಂದರ್ಭ ಬಂತಾರೆ ಪ್ರತ್ಯೇಕ ರಾಜ್ಯ ಕೇಳ್ತೀವಿ ಅಂತ ನಾವು ಹೇಳಿದೀವಿ, ಈಗೂ ಹೇಳ್ತೀವಿ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಆ ಗಟ್ಟಿ ನಿಲುವಿನ ಹೋರಾಟಕ್ಕೂ ನಾವು ಅಣಿ ಆಗ್ತೀವಿ. ಬರೀ ಅಷ್ಟ ಹೋರಾಟ ಅಲ್ಲ, ಆ ರಾಜಕೀಯ ಸ್ವರೂಪದ ಹೋರಾಟಕ್ಕೆ ನಾವು ಅಣಿ ಆಗ್ತೀವಿ ಅನ್ನೋಂತ ಮಾತನ್ನ ಅನೇಕ ಸಂದರ್ಭಗಳಲ್ಲಿ ಹೇಳಿದೀವಿ. ಆದ್ರ ಈ ಉತ್ತರಕ್ಕೆ ಪ್ರತ್ಯೇಕ ರಾಜ್ಯಕ್ಕೆ ಬಂದಾಗನ ಅದಕ್ಕೆ ಪೂರ್ವಕ ಅನೇಕ ಹೇಳಿಕೆಗಳು ಬರಾಕತ್ತಾವ. ಇನ್ನು ಬೆಳಗಾವ್ ಈ ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡಿದ್ರೆ ಏನೈತಿ ಇಲ್ಲಿ ಆರ್ಥಿಕ ಸಂಪನ್ಮೂಲತೆ ಇಲ್ಲ ಅಥವಾ ಅದಕ್ಕೆ ಪೂರಕವಂತ ವ್ಯವಸ್ಥೆ ಇಲ್ಲ ಅನ್ನೋಂತ ಹೇಳುವಂತ ಮಾತೈತಿ. ಉತ್ತರ ಕರ್ನಾಟಕ ಆರ್ಥಿಕವಾಗಿ ಸದೃಢವಾಗಿ ಬೆಳೆದಿಲ್ಲತ್ತೆ ನೀವು ಯಾರು ಹೇಳ್ತಿರ್ಲ, ಆತ್ಮವಿಮರ್ಶೆ ನಮ್ಮಷ್ಟಕ್ಕೆ ನಾವು ಮಾಡ್ಕೋಬೇಕಾಗೈತಿ. ಯಾಕೆ ಆರ್ಥಿಕವಾಗಿ ನಾವು ಸದೃಢ ಆಗಿಲ್ಲ?
ಒಟ್ಟಾರೆಯಾಗಿ ರಾಜ್ಯದ ಪ್ರಗತಿ ಎಲ್ಲ ಬೆಂಗಳೂರು ಮತ್ತು ಬೆಂಗಳೂರಿಗೆ ಸೀಮಿತವಾದಂತ ಪ್ರದೇಶಗಳಲ್ಲಿ ಆಗೈತಿ. ಇವತ್ತು ಬೆಂಗಳೂರಿನ ಜನಸಂಖ್ಯೆಯನ್ನು ಕಂಪೇರ್ ಮಾಡಿದ್ರೆ, ನಾವು ಅದಕ್ಕೆ ತುಲನೆ ಮಾಡಿದ್ರೆ ಹೆಚ್ಚು ಕಡಿಮೆ 30% ಜನಸಂಖ್ಯೆ ಬೆಂಗಳೂರು ಸಿಟಿ ಒಳಗೆ ಒಂದೇ ಐತಿ. 1.5 ಕೋಟಿ ಮಟ್ಟ ಜನಸಂಖ್ಯೆ ಹೋಗೈತಿ. ಯಾಕೆ ಹೋಗೈತಿ? ಎಲ್ಲಾ ಜನರು ಅಲ್ಲೇ ಬಂದು ಇರುವಂತ ರೀತಿ ಒಳಗೆ ವ್ಯವಸ್ಥೆ ನಿರ್ಮಾಣ ಆಕೈತಿ. ಔದ್ಯೋಗಿಕರಣ ಅಲ್ಲೇ ಬೆಳಿತೈತಿ. ಈ ಹೊಸ ಹೊಸ ಐಟಿ ಬಿಟಿ ಎಲ್ಲ ಬೆಂಗಳೂರಾಗ ಇರ್ತಾವು. ಮತ್ ಸಹಜವಾಗಿ ಆರ್ಥಿಕ ಸಂಪನ್ಮೂಲ ಅಲ್ಲಿ ಹೆಚ್ಚಾಕೈತಿ. ಅವಾಗ ಅದು ಆರ್ಥಿಕವಾಗಿ ಸಬಲ ಐತಿ ಅನ್ನುವಂತ ಭಾವನೆ ನಮ್ಮಲ್ಲಿ ಬರ್ತೈತಿ. ಆದ್ರೆ ಒಂದು ವೇಳೆ ನೀವು ಬೆಳಗಾವಿಯಲ್ಲಿ, ಹುಬ್ಬಳ್ಳಿಯಲ್ಲಿ, ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ, ಔದ್ಯೋಗಿಕ ಕೇಂದ್ರಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ರಂದ್ರ, ಐಟಿ ಬಿಟಿ ಸೆಂಟರ್ ನೀವು ಉತ್ತರ ಕರ್ನಾಟಕಕ್ಕೆ ತಂದ್ರಂದ್ರ, ಅಥವಾ ಈ ಆರ್ಥಿಕ ಸಂಪನ್ಮೂಲತೆಯ ಏನೇನ್ ಅದಾವಲ್ಲ ಅವನ್ನೆಲ್ಲ ಇಲ್ಲಿ ಸ್ಥಾಪನೆ ಮಾಡುವಂತ ವ್ಯವಸ್ಥೆ ನಿರ್ಮಾಣ ಮಾಡಿದ್ರೆ ಸಹಜವಾಗಿ ಆರ್ಥಿಕವಾಗಿ ನಾವು ಸಬಲರಾಗ್ತೀವಿ. ಅವಾಗ ನಾವು ಬೆಂಗಳೂರು ಕಡೆ ನೋಡೋ ಪ್ರಶ್ನೆನೇ ಬರಂಗಿಲ್ಲ. ಆರ್ಥಿಕವಾಗಿ ಸಂಪನ್ಮೂಲತೆಯ ವ್ಯವಸ್ಥೆ ಎಲ್ಲ ನಿಮ್ ಕಡೆ ಇಟ್ಕೊಂಡ ಕೇಸಿಂದ ನೀವು ಆರ್ಥಿಕವಾಗಿ ದುರ್ಬಲರಾಗಿದ್ರಿ. ನಿಮ್ಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಟ್ರೆ ನೀವು ಏನ್ ಮಾಡೋರು ಅನ್ನುವಂತ ಪ್ರಶ್ನೆ ಕೇಳುದು ಅಕ್ಷರಶಃ ತಪ್ಪು ಧೋರಣೆ ಅದು. ಯಾಕಂದ್ರೆ ಕೊಡ್ಲಾರ್ಕ್ ಏನಾರು ಹೇಳ್ತಾರಂತಾರಲ್ಲ, ಆ ರೀತಿಯ ಒಂದು ಭಾವನೆ ಇದ್ದಾಗ ಅದು. ಅದಕ್ಕೆ ನಮ್ ಕೋರಿಕೆ ಇದಕ್ಕೆ ನಾವು ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಲಿದೆ ಕೆಲವು ಉದ್ದೇಶ ಇದ್ರ ಸಲುವಾಗಿ. ಆರ್ಥಿಕವಾಗಿ ನಾವು ಸದೃಢ ಆಗ್ಬೇಕು, ಉದ್ಯೋಗ ಅವಕಾಶಗಳು ದೊರಿಬೇಕು, ನೀರಾವರಿ ಸೌಲಭ್ಯ ದೊರಿಬೇಕು, ಐಟಿ ಬಿಟಿ ಉತ್ತರ ಕರ್ನಾಟಕ ಬರಬೇಕು, ನೀರಾವರಿ ಸೌಲಭ್ಯ ಇಲ್ಲಿ ಆಗ್ಬೇಕು. ಇಂಥ ಪ್ರಮುಖ ಬೇಡಿಕೆ ಇರುವಂತ ನಾವು ಅಭಿವೃದ್ಧಿ ಕೇಳಕ್ಕೆ ಹೊರತಾಗಿ ಬೇರೆ ಕಾರಣ ಇಲ್ಲ. ಇವತ್ತು ಬೆಳಗಾವಿಯ ಸುವರ್ಣಸೌಧ ಆಡಳಿತ ಶಕ್ತಿ ಕೇಂದ್ರ ಕೆಲವು ಉದ್ದೇಶ ಏನು, ನಾವು ದೂರದ ಈ ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಅಲ್ಲಿ ಕೇಸಿಂದ ಹೈರಾಣಾಗಿ ಬರೋ ಬದ್ಲಿ ನಮ್ಮ ಆಡಳಿತ ಸ್ಥಳ ಇಲ್ಲೇ ನಮಗೆ ಸಿಗಬೇಕು, ನಾವು ಇಲ್ಲೇ ಸ್ಥಳವಾಗಿ ನಾವು ಕೆಲಸ ಮಾಡ್ಕೋಬೇಕು ಅನ್ನುವಂತ ಉದ್ದೇಶ ಐತಿ. ಅಂತ ಸಂದರ್ಭದೊಳಗ ನಮ್ಮ ಬೇಡಿಕೆಗಳನ್ನ ಬೇರೆ ಬೇರೆ ಭಾವನೆಯಿಂದ ನೋಡುದು ಸಮಂಜಸ ಅಲ್ಲ ಅನ್ನುವಂತ ಮಾತನ್ನು ಹೇಳಿ, ಆ ರೀತಿ ಯಾರಾದ್ರೂ ಒಂದು ಭ್ರಮೆ ಒಳಗಿದ್ರೆ ತಮ್ಮ ಭ್ರಮೆಯಿಂದ ಹೊರಗೆ ಬರಬೇಕಾಗತ್ತಿ. ನಿಮ್ಮ ಆತ್ಮವಿಮರ್ಶೆ ನೀವೇ ಮಾಡ್ಕೋಬೇಕಾಗತ್ತಿ. ಉತ್ತರ ಕರ್ನಾಟಕ ಭಾಗದ ಬೇಡಿಕೆಗಳಿಗೆ ಪೂರಕವಾಗಿ ಯಾವಾಗ ಹೋರಾಟ ಆಗೈತಲ್ಲ, ಆ ಹೋರಾಟಕ್ಕೆ ಸ್ಪಂದನೆ ಮಾಡುವಂತ ಮನೋಭಾವನೆ ನಿಮ್ಮಲ್ಲಿ ಬರ್ಲಿ. ಆ ಹೋರಾಟಗಳಿಗೆ ಸ್ಪಂದನೆ ಮಾಡುವಂತ ಮನೋಭಾವನೆ ನಿಮ್ಮಲ್ಲಿ ಬಂದಾಗ ಮಾತ್ರ ಸಮಗ್ರ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ನಿಮ್ಮ ಪ್ರಾಮಾಣಿಕ ಕಳಕಳಿ ಎದೈತಂತೆ ಎಲ್ಲರೂ ತಿಳ್ಕೊತೀವಿ. ಹೊರತಾಗಿ ಅದಕ್ಕೆ ಅಪಸ್ವರದ ಮಾತುಗಳನ್ನ ಇದ್ರೆ ಬಹುಶಃ ಯಾರಿಗೆ ಅದನ್ನ ಕೊಡಬಾರ್ದಾಗೈತಿ, ಯಾರಿಗೆ ಇಲ್ಲಿ ಅಭಿವೃದ್ಧಿ ಮಾಡ್ಬೇಕಾಗೈತಿ ಅವ್ರಿಗೆ ನೀವು ನೀರ್ ಎರ್ದಂಗ ಆಕೈತಿ. ಎಲ್ಲ ಹೇಳ ಸರ್ ನಮ್ದು ಐತಿಗೆ ನಾವು ರೀ ಅಲ್ಲ ಒಂದ್ ನಿಮಿಷ ಸರ್, ಅಲ್ಲ ಒಂದ್ ನಿಮಿಷ ನಮ್ದು ಇಲ್ಲ ಈ ಅಧಿವೇಶನದ ಫಲಶ್ರುತಿ ನೋಡ್ತೀವಿ. ಇವತ್ತು ನಾವು ಈ ಅಧಿವೇಶನದ ಡೆಡ್ಲೈನ್ ಯಾಕೆ ಕೊಟ್ಟದಂದ್ರೆ ಮೊನ್ನೆ ಈ ಅಧಿವೇಶನದೊಳಗ ನಮ್ಮ 3 ಪ್ರಮುಖ ಬೇಡಿಕೆ ಅದಾವು. ನೀವು ಬೆಳಗಾವಿ ಸುವರ್ಣಸೌಧಕ್ಕೆ ಸೆಕ್ರೆಟರಿಯೇಟ್ ತೊಂಬರಿ, ಆಡಳಿತಾತ್ಮಕ ಶಕ್ತಿ ಕೇಂದ್ರ ಮಾಡ್ರಿ, ಬೆಳಗಾವಿ 2ನೇ ರಾಜಧಾನಿ ಘೋಷಣೆ ಮಾಡ್ರಿ, ಮತ್ತು ಉತ್ತರ ಕರ್ನಾಟಕ ಭಾಗದ ಕೈಗಾರಿಕೆ ಬಂತು, ನೀರಾವರಿ ಬಂತು, ಎಲ್ಲಾ ಯೋಜನೆಗಳಿಗೆ ಪೂರಕವಾದಂತ ಸ್ಪಂದನೆ ನಿಮ್ಮಿಂದ ಸಿಗ್ಲಿಲ್ಲ ಅಂದ್ರ ಅನಿವಾರ್ಯವಾಗಿ ದೊಡ್ಡ ಪ್ರಮಾಣದ ಸರ್ವೆ ಕರಿತೀವಿ. ಬರೇ ಬಾಯಿ ಮಾತಿನ ಹೇಳಿಕೆಗಳ ಮುಖಾಂತರ ನಾವು ನಮ್ಮ ಬೇಡಿಕೆ ಮಂಡನೆ ಮಾಡಂಗಿಲ್ಲ. ಅವಾಗ ಒಂದು ಪ್ರತ್ಯೇಕ ರಾಜಕೀಯ ಶಕ್ತಿಯಾಗಿ ನಿರ್ಮಾಣ ಮಾಡ್ಕಿಸಿಂದ ಪ್ರತ್ಯೇಕ ರಾಜ್ಯದ ಹೋರಾಟ ಮಾಡುವಂತ ಅನಿವಾರ್ಯ ಸ್ಥಿತಿ ಬರ್ತದೆ. ಮಾಡೇ ಮಾಡ್ತೀವಿ. ಅದಕ್ಕೆ ಕಾರಣೀಭೂತರು ನೀವು ಆಗ್ತೀರಿ. ಏನ್ ಸರ್? ಅಲ್ಲ ಸರ್, ಈಗ ನೋಡ್ರಿ ಅಧಿವೇಶನದೊಳಗೆ ನಮಗ್ ಪೂರಕವಾದಂತ ಸ್ಪಂದನೆ ಸಿಗ್ಬೋದು ಅನ್ನೋಂತ ಭಾವನೆ ಐತಿ. ಅಕಸ್ಮಾತ್ ಅಲ್ಲಿ ಸ್ಪಂದನೆ ಸಿಗ್ಲಿಲ್ಲ ಅಂದ್ರೆ ಸರ್ ನೋಡಿ, ನಾ ಹೇಳ್ತೀನಿ, ಹೊಸ ವರ್ಷದಿಂದ ಈ ವ್ಯವಸ್ಥೆಗೆ ಒಂದು ಹೊಸ ಆಯಾಮ ಕೊಡ್ತೀವಿ. ಹೊಸ ವರ್ಷದಿಂದ ಜನವರಿಯಿಂದ ಒಂದು ಹೊಸ ಆಯಾಮ ಕೊಡ್ತೀವಿ. ಇದು ಬಾಯಿ ಮಾತಿನ ಹೇಳಿಕೆ ಅಷ್ಟೇ ಅಲ್ಲ, ಅದಕ್ಕೆ ಪೂರಕವಾಗಿ ಕಾರ್ಯರೂಪಕ್ಕೆ ಬರ್ತೀವಿ. ಇಲ್ಲಿ ನೋಡಿ ಸರ್, ಈ ಸಲ ನಾವು ಈ ನೋಡಿ ಹಿಂದೆ ಏನೇನೋ ಕಾರಣದಿಂದ ನಾವು ನೋಡಿ ಯಾವಾಗ್ಲಿ ನಾವು ಎಮ್ಗೆನ ಬ್ಯಾರೆ ಕೇಳಕ್ ಬರಂಗಿಲ್ಲ, ಮತ್ತು ಮತ್ತೊಂದೇನು ಮಾಡಕ್ ಆಗಂಗಿಲ್ಲ. ಭಾವನಾತ್ಮಕ ಸಂಬಂಧ ಇರ್ತತಿ. ಅಖಂಡ ಕರ್ನಾಟಕ ಎಲ್ಲಾ ಕೂಡಿ ಕಟ್ಟಿದೀವಿ ಅನ್ನೋಂತ ಮನೋಭಾವನೆ ಇದ್ದಂತ ಬಹಳ ಜನ ಇರ್ತಾರೋ. ಅದಕ್ಕೆ ಅವ್ರಿಗೂ ನಾವು ವ್ಯತಿರಿಕ್ತವಾಗಿ ಹೋಗ್ಬಾರ್ದಲ್ಲ. ಅದ್ರ ಜೊತೆ ಅದಕ್ಕೆ ನಾವು ಏನೈತಿ ಸ್ವಲ್ಪ ಕಾಯ್ದು ನೋಡೋಣ ಅಂತೇಳಿ ಈ ಅಧಿವೇಶನದಾಗ ಕೊನೆ ಹಂತದ ಹೋರಾಟ ಇದೆ, ಕಾದು ನೋಡ್ತೀವಿ. ಅಕಸ್ಮಾತ್ ನಮಗೆ ಸ್ಪಂದನೆ ಸಿಗ್ಲಿಲ್ಲ ಅಂದ್ರೆ ಜನವರಿಯಿಂದ ಪ್ರತ್ಯೇಕತೆ ಹೋರಾಟ ಇರಬಹುದು, ಅಥವಾ ಇದಕ್ಕೆ ಪೂರಕವಾದ ಹೊಸ ಸ್ವರೂಪಕ್ಕೆ ಅದ್ಯಾರು ನಾವು ಹೊಸ ಕೂಡಿ ಅದ್ರ ಆಗಂಗಿಲ್ಲ. ಅವ್ರಿಗೆ ದೊಡ್ಡದೊಂದು ಸಭೆ ಕರಿತೀವಿ. ಈ ವಿಚಾರಗಳಿಗೆ ಪೂರಕ ಇರುವಂತ ಎಲ್ಲರನ್ನೂ ಕೂಡಿಸ್ತೀವಿ. ಕೂಡಿಸೋದು ದೊಡ್ಡ ಮಟ್ಟದ ನಿರ್ಣಯ ತಗೋತೀವಿ. ಅಲ್ಲ, ರಾಜು ಕಾಗೆ ಅವ್ರು ನೋಡಿ, ಅವರ ಒಬ್ರು ಜವಾಬ್ದಾರಿ ಶಾಸಕರಿದಾರು, ಹಿರಿಯ ಶಾಸಕರಿದಾರು. ಈಗಾಗಲೇ ತಮ್ಮ ಸ್ಪಷ್ಟ ತಿಳುವಳಿಕೆಯಿಂದ ಅವ್ರ ಪತ್ರ ಕೊಟ್ಟಾಗ ಅದು ಅವರ ದೃಢ ನಿಶ್ಚಯದ ಒಂದು ಭಾವನೆ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಯಾರಿ
ಅಲ್ಲಲ್ಲ ಅಲ್ಲಿ ಈಗ ಎಲ್ಲರೂ ನೀವು ನೋಡಿದ್ರೆ ಪೇಪರ್ ಅವ್ರ ಸ್ಟೇಟ್ಮೆಂಟ್ ಇವ್ರ ಸ್ಟೇಟ್ಮೆಂಟ್ ಬಂದಿರ್ತಾವಲ್ಲ, ಅದಕ್ಕೆ ಪೂರಕ ಯಾರ ಹೆಸರು ತೋಲ್ಬೇಡ, ಅದಕ್ಕೊಂದು ನಾವು ವಿನಯಪೂರ್ವಕವಾಗಿ ಕೊಟ್ಟಂತ ಉತ್ತರ. ಇನ್ನೊಂದು ಹೇಳ್ತೀನಿ ಸರ್, ಇನ್ನೊಂದು ವಿಚಾರ ಐತಿ. ಮೊನ್ನೆ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರು ಸ್ಪೀಕರ್ ಅವರು, ಅದ್ರ ಜೊತೆಗೆ ವಿಧಾನಸಭೆಯ ಅಧ್ಯಕ್ಷರು ಸಹಿತ ಇಬ್ರು ಬಂದಿದ್ರು. ಇಬ್ರು ಬಂದಾಗ ಒಂದು ಹೇಳಿಕೆ ಕೊಟ್ಟರು ಸನ್ಮಾನ್ಯ ಶ್ರೀ ಹೊರಟ್ಟಿ ಅವರು. ಅವ್ರ ಹೇಳಿಕೆ ಮೂಲ ಉದ್ದೇಶ ಏನಿತ್ತಂದ್ರೆ ಅದು ಸತ್ಯ ಇರ್ಬೋದು. ಯಾಕಂದ್ರೆ ಯಾವಾಗ ಇಲ್ಲಿ ಬೆಳಗಾವಿ ಸುವರ್ಣೋತ್ಸವದ ಅಧಿವೇಶನ ಪ್ರಾರಂಭ ಆಗ್ತಾವು, ಆ ಸಂದರ್ಭದೆಲ್ಲ ಬರೀ ಹೋರಾಟಗಳು ಇರ್ತಾವು. ಇದು ಒಂದ್ ರೀತಿ ಹೋರಾಟದ ಅಧಿವೇಶನ ಆಗಿಬಿಟ್ಟೈತಿ. ಅದಕ್ಕೆ ಬೆಂಗಳೂರಿಂದ ಅಲ್ಲಿ ವ್ಯವಸ್ಥೆಗಳಿಗೆ ಏನೋ ಬೇರೆ ಒಪಿನಿಯನ್ ಹೋಗ್ತೈತಿ ಆಂಬಲ್ಲ ಅನ್ನೋಂತ ಆತಂಕದ ಭಾವನೆ ವ್ಯಕ್ತಪಡಿಸಿದ್ರು. ಇವತ್ತ ಅವ್ರ ಭಾವನೆ, ಅವ್ರ ವಿಚಾರ ವ್ಯಕ್ತಪಡಿಸಿದ್ರಲ್ಲ, ಅದು ತಪ್ಪು ಅನ್ನಂಗಿಲ್ಲ. ಯಾಕಂದ್ರೆ ಸುವರ್ಣೋತ್ಸವದೊಳಗೆ ಯಾವಾಗ ಅಧಿವೇಶನ ಆಗಿದಾವು, ಆ ಸಂದರ್ಭದೊಳಗೆ ದೊಡ್ಡ ಪ್ರಮಾಣದ ಹೋರಾಟಗಳು ಸಹಿತ ಆಗಿದಾವು. ಅಲ್ಲ ಹೋರಾಟವಾಗ ಇಲ್ಲ, ಅದೊಂದು ನೆಕ್ಸ್ಟ್ ಪಾಯಿಂಟ್ ಇತ್ತು. ಇದೊಂದು ಪಾಯಿಂಟ್ ಕ್ಲಿಯರ್ ಮಾಡ್ಬಿಡ್ತೀನಿ. ಈಗ ಅವ್ರ ಅಲ್ಲಿ ಹೋರಾಟಗಳು ಯಾಕೆ ಹಾಕವ್ ನಮ್ಮಲ್ಲಿ? ಒಟ್ಟ ವರ್ಷದೊಳಗ ನೀವು ಬೆಳಗಾವಿ ಸುವರ್ಣೋತ್ಸವದ ಕಾರ್ಯಕ್ರಮ ನಡೆಸೋದ ಬರೀ 10 ದಿವಸ, 10 ದಿವಸದ ಅಧಿವೇಶನ ಇರ್ತತಿ. ಉತ್ತರ ಕರ್ನಾಟಕದ ಸಮಸ್ಯೆಗಳು ಬಹಳಷ್ಟು ಅದಾವು, ಗಂಭೀರ ಅದಾವು, ಬಹಳಷ್ಟು ಅದಾವು. ಇನ್ನು ಸರ್ಕಾರದ ಗಮನ ಸೆಳೆದ ಹೆಂಗ್ ನಾವು? ಸರ್ಕಾರದ ಗಮನ ಹೆಂಗ್ ಸೆಳೆದ? ಅದು ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಆಗ್ಬೇಕಾಗತ್ತಿ. ಅವತ್ತಲ್ಲಿ ಹೋರಾಟ ಮಾಡ್ತೀವಿ, ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಇವತ್ತು ಸಹಿತ ನಮ್ಗೆ ಹೋರಾಟ ಮಾಡ್ಬೇಕಂತ ನಾವು ಖಾಲಿ ಹಾಕ್ಬಿಟ್ಟಿಲ್ಲ. ಹೋರಾಟ ಮಾಡಕ್ ನಮ್ಗೆ ಮತ್ತೊಂದೇನ್ ಕೆಲಸ ಇಲ್ಪ, ಅದು ಹೋರಾಟ ಮಾಡ್ತು, ಅದನ್ನ ಉದ್ಯೋಗ ಆಗಿತ್ತು ಅಂತ ತಿಳ್ಕೋ ಪ್ರಶ್ನೆನೂ ಇಲ್ಲ. ಅದಕ್ಕೆ ನಮ್ದೇನು ವಿನಂತಿ ಐತಿ, ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವ್ರಿಗೆ ವಿನಂತಿ ಮಾಡ್ಕೋತೀವಿ, ನೀವು ಸಭಾಧ್ಯಕ್ಷರು ಇಬ್ರು ಕೂಡ್ರಿ. ಈಗ ಯಾರ್ಯಾರು ಹೋರಾಟ ಮಾಡತ್ತಾರಲ್ಲ ಅವ್ರಿಗೆ ಅವರ ಕೋರಿಕೆಯನ್ನ ಯಾರ ಮುಂದೆ, ಸರ್ಕಾರದ ಮುಂದೆ ಹೇಳ್ಬೇಕಾಗಿತ್ತ, ಸರ್ಕಾರದ ಸಂಬಂಧಪಟ್ಟಂತ ಸಚಿವರು ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ಅಥವಾ ಉನ್ನತ ಮಟ್ಟದ ಅಧಿಕಾರಿ ವರ್ಗ ಇರ್ಬೋದು, ಅವರ ಮುಂದನ್ನ ನಮ್ ಡೆಲಿಗೇಷನ್ ಕರ್ಕೊಂಡು ಹೋಗಿ ನಮ್ಮ ವಿಷಯ ಪ್ರತಿಪಾದನೆ ಮಾಡಿರ್ಬೇಕು. ಅದಕ್ಕೆ ಪೂರಕವಾದಂತ ಸ್ಪಂದನೆ ಸರ್ಕಾರದಿಂದ ಸಿಕ್ಕಿರ್ಬೇಕು. ಆ ರೀತಿ ನೀವು ವ್ಯವಸ್ಥೆ ಮಾಡಿದ್ರಂದ್ರೆ ಅದನ್ನ ವೆಲ್ ಇನ್ ಅಡ್ವಾನ್ಸ್, ಅದ್ರ ಮುಂಚಿತವಾಗಿ ನಮ್ಗೆ ತಿಳಿಸಿದ್ರೆ ನಾವು ಹೋರಾಟ ಮಾಡಕ್ಕೆ ಅಲ್ಲಿ ಬಿಸಿಲಾಕೊಟ್ಟು ಅವಶ್ಯಕತೆ ಇಲ್ಲಲ್ಲ, ಅದನ್ನ ಮಾಡ್ಬೇಕಾಗತ್ತೆ. ಇನ್ನೊಂದು ಕೊನೆಯ ವಿನಂತಿ ಸರ್, ನಾವು ಇಲ್ಲಿಯವರೆಗೆ ಉತ್ತರ ಕರ್ನಾಟಕದ ಬಗ್ಗೆ ಬಹಳಷ್ಟು ಹೋರಾಟ ಮಾಡಿದೀವಿ. ಅದೆಲ್ಲ ಮಾಧ್ಯಮದ ಮುಖಾಂತರ ಬಂದೈತಿ, ನಿಮಗೂ ಗೊತ್ತೈತಿ, ಎಲ್ಲ ಗೊತ್ತೈತಿ. ಕೊನೆಯದಾಗಿ ಉತ್ತರ ಕರ್ನಾಟಕ ಭಾಗದ ಎಲ್ಲಾ ಶಾಸಕರುಗಳಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಿಗೆ ಮತ್ತು ಸಚಿವರಿಗೆ ವಿನಂತಿ ಮಾಡ್ಕೊತೀವಿ, ಈ ಸಲದ ಬೆಳಗಾವಿ ಅಧಿವೇಶನದೊಳಗ ದಯವಿಟ್ಟು ನೀವು ನಮ್ಮ ಕೋರಿಕೆಗೆ ಪೂರಕವಾದಂತ, ಉತ್ತರ ಕರ್ನಾಟಕ ಭಾಗದ ಹಿತಾಸಕ್ತಿಗೆ ಪೂರಕವಾದಂತ ಗಟ್ಟಿ ಧ್ವನಿಯನ್ನ ಚರ್ಚೆ ಮಾಡ್ಬೇಕಾಗತ್ತಿ. ಬರೀ ಚರ್ಚೆ ಅಲ್ಲ, ಸಾಂಕೇತಿಕವಾಗಿ ಒಬ್ಬಿಬ್ರು ಮಾತಾಡಿಕೆಯಿಂದ ನಾವು ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆ ಮಾಡಿದ್ರೆ ಕೇಳುದಲ್ಲ, ಅದಕ್ಕೆ ಅಂತಿಮ ಸ್ವರೂಪದ ನಿರ್ಣಯ ಈ ಅಧಿವೇಶನದೊಳಗೆ ಆಗುವಂತ ರೀತಿಯೊಳಗ ನಿಮ್ಮ ಸ್ಪಂದನೆ ಬೇಕು. ನೀವು ಈ ರೀತಿ ಆ ಕಾರ್ಯಪ್ರವೃತ್ತರಾಗಬೇಕು ಅಂತ ವಿನಂತಿಯನ್ನು ಮಾಡ್ಕೋತೀವಿ. ಅಕಸ್ಮಾತ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನಮ್ಮ ಹೋರಾಟಕ್ಕೆ ನೀವು ನಮ್ಗೆ ಸಹಕಾರ ಮಾಡ್ಬೇಕು.